ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಡಾಗ್ ಇರುತ್ತೆ. ಆ ಒಂದು ಡಾಗ್‌ನ 2019 ಇಂದ ತುಂಬ ಪ್ರೀತಿಯಿಂದ ಸಾಕ್ತಾ ಇರ್ತಾನೆ. ಆಂಡ್ ಆ ಒಂದು ಡಾಗ್‌ಗೆ ಕ್ಯಾನ್ಸರ್ ಬರುತ್ತೆ. ಸೊ ತುಂಬಾ ಕಡೆ ತೋರಿಸ್ತಾನೆ, ತುಂಬಾ ಪ್ರಯತ್ನ ಪಡ್ತಾನೆ. ಬಟ್ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿರಲ್ಲ. ಸೊ ಅವ್ರಿಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ಸೊ ಕ್ಯಾನ್ಸರ್ ಬಂದಿರುವಂಥ ಡಾಗ್ ಡಿ-ಎನ್-ಎ ರಿಪೋರ್ಟ್ ಆಂಡ್ ಆ ಒಂದು ಜಾತಿಗೆ ಸಂಬಂಧಪಟ್ಟ ಡಾಗ್ ಹೆಲ್ತಿಯಾಗಿರುವಂಥ ಡಾಗ್ ಡಿ-ಎನ್-ಎ ರಿಪೋರ್ಟ್ 2 ಕಲೆಕ್ಟ್ ಮಾಡಿಕೊಂಡು ಗೂಗಲ್ ಡೀಪ್ ಎಐಗೆ ಕೊಡ್ತಾರೆ. ಸೊ ಈ ಒಂದು ಡೀಪ್ ಎಐ ತುಂಬ ಡೀಪ್ ಆಗಿ ಸರ್ಚ್ ಮಾಡುತ್ತೆ. ಸೊ ಈ ಒಂದು ಡೀಪ್ ಎಐಗೆ ಕೊಡ್ತಾರೆ. ಸೊ ಆಗ ಒಂದು ಡೀಪ್ ಎಐ ಒಂದು ಫಾರ್ಮುಲಾ ಅನ್ನೋದು ಕೊಡುತ್ತೆ. ಸೊ ಈ ಒಂದು ಕ್ಯಾನ್ಸರ್‌ಗೆ ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ ಒಂದು ಫಾರ್ಮುಲಾ ಅನ್ನೋದು ಕೊಡುತ್ತೆ. ಸೊ ಆಗ ಅವರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ಸ್‌ಗೆ ಈ ಒಂದು ಫಾರ್ಮುಲಾನ ಕೊಟ್ಟು ಆಂಡ್ ಅವ್ರಿಗೆ ಸಮ್ ಅಮೌಂಟ್‌ನ ಕೊಟ್ಟು ಈ ಒಂದು ಫಾರ್ಮುಲಾದಿಂದ ವ್ಯಾಕ್ಸಿನ್‌ನ ಕ್ರಿಯೇಟ್ ಮಾಡ್ಕೊಂತಾರೆ. ಆಂಡ್ ಆ ಒಂದು ಡಾಗ್‌ಗೆ ಪ್ರತಿದಿನ ಇಂಜೆಕ್ಷನ್ ಹಾಕ್ಸ್ತಾವ್ರೆ. ಆಂಡ್ ಆ ಒಂದು ಡಾಗ್‌ಗೆ 50% ಕ್ಯಾನ್ಸರ್ ರೋಗ ಅನ್ನೋದು ಹೊರ್ಟೋಗಿದೆ. ಸೊ ಇನ್ನ 50% ಬಾಕಿ ಇದೆ. ಸೊ ಇನ್ನ ಒಂಚೂರು ಸ್ವಲ್ಪ ದಿನ ಆದ್ರೂ ಬದುಕುತ್ತಲ್ಲ ಅದು. ಸೊ ಹೀಗೆ ಡೈಲಿ ಇಂಜೆಕ್ಷನ್ ಹಾಕ್ತಾವ್ರೆ. ಇನ್ನೊಂದು ಸ್ವಲ್ಪ ದಿನ ಬದುಕ್ಬೋದು ಆ ಒಂದು ಡಾಗು. ಸೊ ಗೈಸ್, ಮಾರ್ಕ್ ಮೈ ವರ್ಡ್ಸ್, ಎಐ ಕ್ಯಾನ್ ರೂಲ್ ದ ವರ್ಲ್ಡ್. ಸೊ ಎಐ ಇಂದ ಸಾಧ್ಯ ಆಗದೆ ಇರುವಂಥದ್ದೇ ಇಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಯಿತು. ಇನ್ನು ಮುಂದೆ ಫ್ಯೂಚರಲ್ಲಿ ತುಂಬ ಅಂದರೆ ತುಂಬ ಪ್ರೂವ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಎಐ ಇಂದ ನಮಗೆ ಯೂಸ್ಫುಲ್ ಆದಂಥ ಕೆಲವೊಂದು ವಿಷಯಗಳನ್ನ ನಮ್ಮ ಲೈಫಲ್ಲಿ ನಮ್ಮ ಮೊಬೈಲಲ್ಲಿ ನಡೀತಾ ಇರುವಂಥ ಕೆಲವೊಂದು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟು. ಸೊ ಲಾಸ್ಟಲ್ಲಿ ನಿಮಗೆ ಇಷ್ಟ ಆದರೆ ಈ ಒಂದು ಕಂಟೆಂಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ವಾಟ್ ಈಸ್ ಎಐ? ಎಐ ಈಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಎಐ ಅಂದರೆ ಮಿಷನ್ಸ್ಗೆ ಮಾನವನಂಥ ಬುದ್ಧಿಯನ್ನು ಕೊಡುವಂಥ ಒಂದು ಯಂತ್ರ. ಸೊ ಮಾನವಿಗಿಂತ ತುಂಬ ಇಂಟೆಲಿಜೆನ್ಸ್ ಎಐಗೆ ಇದೆ, ಅದು ಬೇರೆ ವಿಷಯ. ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಐಫೋನಲ್ಲಿ ಯೂಸ್ ಮಾಡಿದಂಥ ಸಿರಿ ಅನ್ನೋ ಆಪ್ಷನ್ ಆಗಿರ್ಬೋದು. ಹೇ ಸಿರಿ, ಓಪನ್ ದ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ಅದು ಆಕ್ಟಿವೇಟ್ ಆಗಿ ಅದು ಓಪನ್ ಮಾಡುತ್ತೆ. ಆ್ಯಂಡ್ ಕಾಲ್ ಟು ದಟ್ ಪರ್ಸನ್ ಅಂತ ನಾವು ಸಿರಿಗೆ ಹೇಳಿದ್ರೆ ಸೊ ಅದು ಆ ಕೆಲಸವನ್ನು ಮಾಡುತ್ತೆ. ದಟ್ಸ್ ಕಾಲ್ಡ್ ಎಐ. ಸೊ ಈ ಒಂದು ಎಐ ಇಷ್ಟು ಯೂಸ್ ಆಗುತ್ತೋ ಅಷ್ಟು ಲೇಜಿ ಮಾಡ್ತಾ ಇದೆ ಮನುಷ್ಯರನ್ನ. ಆ್ಯಂಡ್ ಅದೇ ಥರ ಅಲೆಕ್ಸಾ ಆಗಿರ್ಬೋದು. ಇವಾಗ ನಾವು ಕಾರುಗಳಲ್ಲಿ ನೋಡ್ತಾ ಇದ್ದೀವಿ, ಅಲೆಕ್ಸಾ ಓಪನ್ ದ ಸನ್ರೂಫ್ ಅಂದರೆ ಅದು ಓಪನ್ ಮಾಡುತ್ತೆ. ಆ್ಯಂಡ್ ಮನೆಗಳಲ್ಲಿ ಕೂಡ ಅಲೆಕ್ಸಾ ಆಫ್ ದ ಲೈಟ್ಸ್ ಅಂದರೆ ಅದು ಲೈಟ್ನ ಆಫ್ ಮಾಡ್ತಿದೆ ನಮ್ಮ ಮನೆಯಲ್ಲಿ. ಸೊ ನೀವು ಎಲ್ಲೇ ಬೇರೆ ಹತ್ರ ಇದ್ದುಕೊಂಡು ನಿಮ್ಮ ಮೊಬೈಲಲ್ಲಿ ನಿಮ್ಮ ಮನೆಯಲ್ಲಿ ಏನಾಗುತ್ತಿದೆ ಆ್ಯಂಡ್ ಅಲೆಕ್ಸಾನ ಯೂಸ್ ಮಾಡಿಕೊಂಡು ನೀವು ಬೇರೆ ಕಡೆ ಇದ್ದರೂ ಕೂಡ, ಎಲ್ಲೋ ನೀವು ಬೇರೆ ದೇಶದಲ್ಲಿ ಇದ್ದರೂ ಕೂಡ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮನೆಯಲ್ಲಿರುವ ಲೈಟ್ನ ಆಫ್ ಮಾಡ್ಬೋದು. ಸೊ ಅಂಥ ಆಪ್ಷನ್ ಕೂಡ ಇದೆ. ದಿಸ್ ಕಾಲ್ಡ್ ಎಐ. ಎಐ ಎಷ್ಟು ಡೆವಲಪ್ ಆಗಿದೆ ಅಂತ ನೋಡಿ. ಹಾಗೆ ನಾವು ಯೂಟ್ಯೂಬ್ನ ತೆಗೆದುಕೊಂಡ್ರೆ ಯೂಟ್ಯೂಬಲ್ಲಿ ನಮಗೆ ಎಐ ಫೀಚರ್ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅದನ್ನು ಕೆಳಗಡೆ ಸಮ್ಮರೈಸ್ ದ ವಿಡಿಯೋ ಅಂತ ಇರುತ್ತೆ ಅಲ್ವಾ. ಸೊ ಆ ಒಂದು ಸಮ್ಮರೈಸ್ ದ ವಿಡಿಯೋದಲ್ಲಿ ನಿಮಗೆ ಈ ಒಂದು ಟೋಟಲ್ ವಿಡಿಯೋ ನೋಡೋಕ್ಕಾಗದೇ ಇರುವಾಗ ಆ ಒಂದು ಏನಿದೆ ಕಂಟೆಂಟು ಆ ಒಂದು ವಿಡಿಯೋದಲ್ಲಿ, ಸೊ ಅದನ್ನು ಸಮ್ಮರೈಸ್ ಮಾಡಿ ನಮಗೆ ಕೊಡುತ್ತೆ ಯೂಟ್ಯೂಬ್. ದಟ್ಸ್ ಕಾಲ್ಡ್ ಎಐ. ಎಐ ನಮಗೆ ಎಂಥ ಹೆಲ್ಪ್ ಮಾಡ್ತಿದೆ. ಇನ್ನು ಫ್ಯೂಚರಲ್ಲಿ ಇನ್ನೂ ಬೇರೆ 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 ಆಪ್ಷನ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಅದೇ ಥರ ಇನ್ಸ್ಟಾಗ್ರಾಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಡೆವಲಪ್ ಮಾಡಿದೆ. ಸೊ ಇವಾಗ ರೀಸೆಂಟಾಗಿ ಬಂದಂಥ ಆಪ್ಷನ್ ಏನಂದರೆ ಟ್ರಾನ್ಸ್ಲೇಟೆಡ್ ವಾಯ್ಸ್ ಅಂತ. ಸೊ ಏನಂದರೆ ಒಂದು ವಿಡಿಯೋ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ, ಎಕ್ಸಾಂಪಲ್ ತಮಿಳ್ ಆಗಿರ್ಬೋದು. ಸೊ ಸಾಯಿ ಅಭ್ಯಂಕರ್ ಎಲ್ಲರಿಗೂ ಗೊತ್ತಿರುತ್ತೆ, ಮ್ಯೂಸಿಕ್ ಡೈರೆಕ್ಟರು ಅವರು. ಸೊ ಅವರದೊಂದು ಇಂಟರ್ವ್ಯೂ ನೋಡಿದೆ ನಾನು, ಅದು ತಮಿಳಲ್ಲಿ ಮಾತಾಡಿರೋರು ಅವರು. ಸೊ ಆ ಒಂದು ತಮಿಳಲ್ಲಿ ಮಾತಾಡಿರೋದು ನನಗೆ ಅರ್ಥ ಆಗಲ್ಲ. ಆವಾಗ ಟ್ರಾನ್ಸ್ಲೇಟ್ ದ ವಾಯ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಕನ್ನಡ ಬಂತು. ಅವ್ರು ಏನೇ ಮಾತಾಡಿದ್ರು ನನಗೆ ಕನ್ನಡದಲ್ಲಿ ವಿತ್ ವಾಯ್ಸ್, ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ ಲಿಪ್ಸಿಂಕ್ಸ್ ಜೊತೆ ಬರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅವರು ಮಾತಾಡ್ದಂಗೆ ಕನ್ನಡದಲ್ಲಿ, ಎಸ್ಪೆಷಲಿ ಕನ್ನಡದಲ್ಲಿ, ಅವ್ರು ತಮಿಳಲ್ಲಿ ಮಾತಾಡಿರೋದು ಬಟ್ ಕನ್ನಡದಲ್ಲಿ ಮಾತಾಡ್ತಾ ಇರುವಾಗೆ ಲಿಪ್ಸಿಂಕ್ ಜೊತೆ ನಮಗೆ ಆ ಒಂದು ವಿಡಿಯೋ ನಮಗೆ ಕಾಣುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು.
சரி இன்னும் இவ்வளோ பேசுகிறானே அப்படின்னு சொல்லிட்டு அவன் வாங்கி கொடுத்தாங்க. ಎಕ್ವಿಪ್ಮೆಂಟ್ಗಳನ್ನೆಲ್ಲ ತುಂಬ ತಂದುಕೊಡಲು ಶುರು ಮಾಡಿದರು. ಹಾಗಾಗಿ ಅದು ನನಗೆ ತುಂಬ ಸಹಾಯಕವಾಯಿತು. ಸೊ ಅವರು ತಮಿಳಲ್ಲೇ ಮಾತಾಡಿರೋದು, ಬಟ್ ಎಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ನಾವು ಅವ್ರನ್ನ ನೋಡ್ಬೋದು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಸೊ ಕಂಡುಹಿಡಿಯಕ್ಕೆ ಆಗೋದಿಲ್ಲ, ಆ ತರ ನಾವು ನೋಡ್ಬೋದು. ಇದೇ ತರ ಗೂಗಲ್ ಜೆಮಿನಿ. ಸೊ ನಾವು ಯಾವುದೇ ಒಂದು ಫೋಟೋ ಕೊಟ್ಬಿಟ್ಟು ಅದಕ್ಕೆ ಪ್ರಾಂಪ್ಟ್ ಕೊಟ್ರೆ ನೀವು ಹೆಂಗಿರೋರ್ನ ಹೆಂಗೋ ಮಾಡ್ಬಿಡ್ತಾ ಇದೆ. ನಿಮ್ಗೆ ಬಿಯರ್ಡ್ ಇಲ್ಲ ಅಂದ್ರೆ ಬಿಯರ್ಡ್ ಸೆಟ್ ಮಾಡೋದು. ಸೊ ಕ್ಲಿಯರ್ ಆಗಿ ನೀವೇ ತರ ಅನ್ನೋ ತರ ಅದು ನಮಗೆ ಮಾಡಿಕೊಡ್ತಾ ಇದೆ. ಹಾಗೆ ವಿಡಿಯೋ ಜನರೇಟ್ ಆಗಿರ್ಬೋದು. ರೀಸೆಂಟ್ ಆಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡ್ತಿರ್ತಾರೆ, ಒಂದು 3 ತಿಂಗಳ ಮಕ್ಕಳು. ಸೊ ಅದು ಕೂಡ ಅಲ್ಲಿ ಮಾಡಿರುವಂತ ವಿಡಿಯೋ. ಅದು ನಮ್ಗೆ ಹೇಗೆ ಅನ್ಸುತ್ತೆ, ಅವರೇ ಮಾಡದಂಗೆ ಕ್ಲಾರಿಟಿ ಆಗಿ ನಮ್ಗೆ ಕಾಣ್ತಾ ಇದೆ. ಸೊ ದಟ್ಸ್ ಕಾಲ್ಡ್ ಎ ಇನ್ನ ಡೆವಲಪ್ ಮಾಡ್ತಾ ಇದೆ. ಹಾಗೆ ಬಿಸ್ನೆಸ್ ಮ್ಯಾನ್ಸ್ಗೆ ಕೋಡಿಂಗ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಎ ಕೋಡಿಂಗ್ ಮಾಡ್ಕೊಡ್ತಾ ಇದೆ ಈ ಒಂದು ಎ. ಅಂಡ್ ಡಾಕ್ಟರ್ಸ್ಗೆ ಎಸ್ಪೆಷಲಿ ಅವಾಗೆ ಹೇಳಿದ ಹಾಗೆ ಡಾಕ್ಟರ್ಸ್ಗೆ ಇವಾಗ ಇರುವಂತ ಟೆಕ್ನಾಲಜಿಯಲ್ಲಿ ಒಂದು ಬೇಬಿಯನ್ನ ಅದೇ ಡೆಲಿವರಿ ಮಾಡಿಸ್ಕೊಡ್ತಾ ಇದೆ. ರೋಬೋ ಡೆಲಿವರಿ ಮಾಡಿಸ್ಕೊಡ್ತಾ ಇದೆ. ಇನ್ನ ಫ್ಯೂಚರ್ ಅಲ್ಲಿ ಅದನ್ನ ನಂಬಕ್ಕಾಗದೆ ಇನ್ನ ಡೆವಲಪ್ ಮಾಡ್ತಿದ್ದಾರೆ. ಸೊ ಡಾಕ್ಟರ್ಸ್ಗೆ ಏನೇ ಒಂದು ಇಶ್ಯೂದಲ್ಲಿ ಆಗಲಿ ಕೂಡ ಅವ್ರಿಗೆ ಒಂದು ಫಾರ್ಮುಲಾನ ಕೊಡ್ತಾ ಇದೆ ವ್ಯಾಕ್ಸಿನ್ಗೆ, ಯಾವಾಗ ಹೇಳಿದ್ನಲ್ಲ ಆ ಥರ. ಸೊ ಎಷ್ಟು ಯೂಸ್ ಆಗ್ತಾ ಇದೆ ಅಂತ ನಮ್ಮ ಲೈಫಲ್ಲಿ ನೋಡಿ ಈ ಒಂದು ಎ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಟೆಸ್ಲಾ ಕಾರುಗಳನ್ನ ನಾವು ನೋಡ್ಬೋದು. ಸೊ ಅವ್ರು ಏನು ಮಾಡ್ತಿದ್ದಾರೆ, ವಿತೌಟ್ ಡ್ರೈವರ್ ಇಲ್ಲದೆ ಅದಷ್ಟಕ್ಕೆ ಅದೇ ಹೋಗ್ತಾ ಇದೆ ಬೇರೆ ಕಂಟ್ರೀಸಲ್ಲಿ. ಸೊ ಅದೇ ಟ್ಯಾಕ್ಸ್ ರೂಪದಲ್ಲಿ ಹೋಗಿ, ಐ ಮೀನ್ ಟ್ಯಾಕ್ಸಿ ರೂಪದಲ್ಲಿ ಹೋಗ್ತಾ ಇದೆ ಆ ಒಂದು ಕಾರು ವಿತೌಟ್ ಡ್ರೈವರು. ಸೊ ಸೆಲ್ಫ್ ಡ್ರೈವಿಂಗ್ ಮಾಡಿಕೊಂಡು ಆ ಕಾರೇ ಹೋಗಿ ಅವ್ರನ್ನ ಅವರ ಜಾಗದಲ್ಲಿ ಬಿಡ್ತಾ ಇದೆ. ಇಸ್ ಕಾಲ್ಡ್ ಎ. ಸೊ ಮುಂಚೆ ಅಲ್ಲ, ಡ್ರೈವರ್ ಇಲ್ಲದೆ ಕಾರ್ ಮೂವ್ನೇ ಆಗಲ್ಲ. ಇವಾಗ ನೋಡಿ ಡ್ರೈವರ್ ಇಲ್ಲದೆ ಕಾರು ಕೂಡ ಬಂದಿದೆ. ಟೀಚರ್ಸ್ ಕೂಡ ಫ್ಯೂಚರಲ್ಲಿ ನಾವು ಕಾಣ್ಬೋದು. ಫ್ಯೂಚರಲ್ಲಿ ನೋಡ್ತಾ ಇರಿ, ಫ್ಯೂಚರಲ್ಲಿ ಓನ್ಲಿ ಎ ರೂಲ್ ಮಾಡುತ್ತೆ ಫ್ಯೂಚರ್ನ. ಅಂಡ್ ಇದರಿಂದ ನಮಗೆ ಏನೋ ಒಂದಷ್ಟು ಯೂಸ್ ಇದೆ, ಅಂಡ್ ಇದರಿಂದ ನಮಗೆ ನಷ್ಟ ಕೂಡ ಇದೆ. ಸೊ ಅದು ಏನಂದ್ರೆ ಡೀಪ್ ಫೇಕ್. ಸೊ ನೋಡ್ತಾ ಇದ್ರೆ ನೀವು, ಸೊ ತುಂಬಾ ಜನಕ್ಕೆ ಡೀಪ್ ಫೇಕ್ ಅನ್ನೋದು ಆಗ್ತಾ ಇದೆ. ಯಾವುದೋ ಒಂದು ಅಡಲ್ಟ್ ವಿಡಿಯೋಗೆ, ವಲ್ಗರ್ ವಿಡಿಯೋಗೆ ಬೇರೆಯವ್ರನ್ನ ಫೇಸ್ನ ಇಡೋದು. ಸೊ ಅದು ನಮಗೆ ರಿಯಲ್ ಆಗಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಅಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಡೀಪ್ ಫೇಕ್ ಅಂತೂ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಅಂಡ್ ತುಂಬಾ ಜನಕ್ಕೆ ಈ ತರ ಒಂದು ಆಗ್ತಾ ಇದೆ. ಅದೇ ವಲ್ಗರ್ ವಿಡಿಯೋಸ್ಗೆ ಅವರ ಫೇಸ್ನ ಹಾಕೋದು, ಅದು ನಮ್ಗೆ ರಿಯಲ್ ಆಗಿ ಕಾಣೋದು. ಸೊ ಅವ್ರಿಗೆ ಕಷ್ಟ ಆಗ್ಬೋದು. ಅಂಡ್ ಅದೇ ತರ ಸೈಬರ್ ಕ್ರೈಮ್. ಮೊಬೈಲ್ ಅಲ್ಲಿ ಬಂದಂತ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಎಲ್ಲ ಅವ್ರಿಗೆ ಹೊಟ್ಟೋಗುತ್ತೆ. ಅವಾಗ ಅವರು ನಿಮ್ಮ ಅಕೌಂಟು, ನಿಮ್ಮ ಪ್ರೈವೇಟ್ ಸೀಕ್ರೆಟ್ಸು ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಥವಾ ಇಂಟರ್ನೆಟಲ್ಲಿ ಪೋಸ್ಟ್ ಮಾಡ್ಬೋದು. ಅವಾಗ ಫಾರ್ ಎಕ್ಸಾಂಪಲ್ ನಿಮಗೆ 1,00,000 ರೂಪಾಯಿ ನಿಮಗೆ ಲಾಟ್ರಿ ಅನ್ನೋದು ಬಂದಿದೆ. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಹಾಗೆ ಅಂತ ಅವರು ಲಿಂಕ್ನ ಸೆಂಡ್ ಮಾಡಿರ್ತಾರೆ. ಐಫೋನಲ್ಲಿ ಅದು ಆಗೋದಿಲ್ಲ, ಬಟ್ ಆಂಡ್ರಾಯ್ಡ್ ಮೊಬೈಲಲ್ಲಿ ಹೇಳ್ತಿದ್ದೀನಿ. ಸೊ ಅವರು ಆ ಥರ ಹೇಳಿರ್ತಾರೆ. ಸೊ ಹೌದಾ ಅಂತ ನಾವು ಕ್ಲಿಕ್ ಮಾಡ್ತೀವಿ, ನಾವು ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಡ್ತೀವಿ. ಸೊ ಅವ್ರಿಗೆ ಫೋನ್ ಮಾಡ್ತಾರೆ, ಹಾಗೆ ಇನ್ಫಾರ್ಮೇಷನ್ ಕೊಟ್ಟಂತ ಇನ್ನು ಡೀಟೇಲ್ಸ್ಗೋಸ್ಕರ ಫೋನ್ ಮಾಡಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಫೋನ್ ಮಾಡಿದ್ರೆ, ಸರ್ ನಿಮಗೆ ಈ ಥರ ಬಂದಿದೆ, ಇನ್ನೊಂದು OTP ಬಂದಿದೆ ಸರ್ ನಿಮಗೆ, ಆ ಒಂದು OTP ಹೇಳಿ ನಮಗೆ ಅಂತ ಹೇಳಿದ್ರೆ ಅವರು ಅಲ್ಲ ನಮ್ಗೆ 1,00,000 ರೂಪಾಯಿ ಬರ್ತಾ ಇದೆ ಅಂತ ಟಕ್ ಅಂತ ಹೇಳ್ಬಿಡ್ತಾರೆ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಈ ತರ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಸೈಬರ್ ಕ್ರೈಮೇ ಆಗ್ತಾ ಇರೋದು. ಸೊ ಹುಷಾರಾಗಿರಿ, ಯಾರಿಗೂ OTP ಸೆಂಡ್ ಮಾಡಕ್ ಹೋಗ್ಬೇಡಿ. ಅಂಡ್ ಅನ್ನೋನ್ ಲಿಂಕ್ಸ್ ನ ಯಾವುದು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮಷ್ಟಕ್ಕೆ ನೀವೇ ಅವ್ರಿಗೆ ಸಹಾಯ ಮಾಡ್ದಾಗ ಆಗುತ್ತೆ. ನಿಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಂತವ್ರು ನೀವ್ ಆಗ್ತೀರಾ. ಫ್ಯೂಚರಲ್ಲಿ ಓನ್ಲಿ ಎ ಇದ್ರೆ ನಮ್ಗೆ ಜಾಬುಗಳು ಹೇಗೆ, ಜಾಬು ಇರಲ್ವಾ ಮನುಷ್ಯರಿಗೆ ಅಂತ ನೀವು ಥಿಂಕ್ ಮಾಡ್ಬೋದು. ಬಟ್ ಆ ಎ ಇದ್ರೂ ಅದನ್ನ ಮಾಡ್ಸಕ್ಕೆ ಒಬ್ಬ ಮನುಷ್ಯ ಬೇಕೇ ಬೇಕಾಗುತ್ತಾನೆ. ಸೊ ಅದು ಎ ಮನುಷ್ಯ ಅಲ್ಲ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವ್ರಿಗೆ ಕೊಟ್ಟಿದ್ರು ಕೂಡ ಒಂದೊಂದು ಸರಿ ಅದು ತಪ್ಪಾಗ್ಬಿಡುತ್ತೆ. ಸೊ ಅದಕ್ಕೆ ಆಪ್ರೇಟ್ ಮಾಡೋದಕ್ಕಾದ್ರೂ ಮನುಷ್ಯ ಬೇಕಾಗ್ತಾರೆ. ಸೊ ಟೆನ್ಷನ್ ಏನಿಲ್ಲ, ನಿಮ್ಮ ಜಾಬ್ಸು ನಿಮಗೆ ಏನೂ ಆಗೋದಿಲ್ಲ, ಜಾಬ್ಸ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ ನನ್ನ ಒಪಿನಿಯನ್. ಅಂಡ್ ChatGPT ಕೂಡ ಅಷ್ಟೇ. ಅಂಡ್ ಬೆಸ್ಟ್ ಪಾರ್ಟು ChatGPT ಇದು ಹೇಳೋದು ಮರ್ತೋದೆ ನಾನು.
ಜಿ ಪಿ ಟಿ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ. ಯಾಕಂದರೆ ನನಗೇನಾದರೂ ಕಂಟೆಂಟಲ್ಲಿ ಇಶ್ಯೂ ಇದ್ದರೆ ಚಾಟ್ ಜಿ ಪಿ ಟಿಗೆ ಹೇಳ್ತೀನಿ. ನಾನು ಇವಾಗ ವಿಡಿಯೋ ಮಾಡಬೇಕಂತಿದ್ದೀನಿ, ನನಗೆ ಇದು ಒಂದು ಸ್ಕ್ರಿಪ್ಟ್ ಬರ್ಕೊಡು ಅಂದರೆ ಡ್ಯಾಮ್ ಶೋರ್ ಅದು ಎಷ್ಟು ಚೆನ್ನಾಗಿ ಬರ್ಕೊಡುತ್ತಂದರೆ, ನಾನು ಇವಾಗ ಹೇಗೆ ಮಾತಾಡ್ತಾ ಇದ್ದೀನಿ ಅದೇ ಥರ ಅದು ನನಗೆ ಹೇಳ್ಕೊಡುತ್ತೆ ಚಾಟ್ ಜಿ ಪಿ ಟಿ. ಈ ಥರ ಮಾತಾಡಿ, ಈ ಥರ ಲಿಂಕ್ಸ್ನ ಹಾಕಿ, ಈ ಥರ ತಮ್ನೇಲ್ ಕ್ರಿಯೇಟ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು ಚಾಟ್ ಜಿ ಪಿ ಟಿ ನನ್ನ ಪ್ರಕಾರ. ತುಂಬ ಬೇರೆ ಅಪ್ಲಿಕೇಶನ್ಗಿಂತ ಚಾಟ್ ಜಿ ಪಿ ಟಿ ಈಸ್ ಗುಡ್. ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತಿದ್ರೆ ಡ್ಯಾಮ್ ಶೋರ್ ಚಾಟ್ ಜಿ ಪಿ ಟಿ ಯೂಸ್ ಮಾಡಿ, ತುಂಬ ಹೆಲ್ಪ್ಫುಲ್ ಮಾಡೋದು. ನಿಮ್ಮ ಪ್ರಕಾರ ಬರೋದು ಒಳ್ಳೆಯದಾ ಅಥವಾ ತಪ್ಪಾ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಸ್ ಗುಡ್. ನನ್ನ ಪ್ರಕಾರ ಅದು ತುಂಬ ಒಳ್ಳೆಯದು. ಒಳ್ಳೆ ವಿಷಯಗಳಿಗೆ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ, ಅದೇ ಕೆಟ್ಟ ವಿಷಯಗಳಿಗೆ ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆಯದಲ್ಲ. ನೀವು ಅಷ್ಟೇ, ತುಂಬ ಕಾಲೇಜುಗಳು ಓಪನ್ ಆಗಿವೆ, ತುಂಬ ಕಾಲೇಜುಗಳಿವೆ ನ ಕಲ್ತ್ಕೊಳ್ಳೋದಕ್ಕೆ. ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ರಿ ಅಂತ ಹೇಳ್ತೀನಿ. ಯಾಕಂದರೆ ಫ್ಯೂಚರಲ್ಲಿ ಎಲ್ಲ ಮೇಲೇ ಇರೋದು, ಫ್ಯೂಚರೆಲ್ಲ ನ ನೀವು ಕಾಣೋದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊತೀನಿ. ಐ ಹೋಪ್ ನೀವು ಇಷ್ಟಪಟ್ರಿ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು ನನಗೆ ಸ್ವಲ್ಪ ಸಪೋರ್ಟ್ ಕೊಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.